ನವರಾತ್ರಿಯ ವಿಶೇಷವಾದಂತಹ ದಿವಸ. ನವರಾತ್ರಿ ಮುಗಿದು ದಶಮಿಯ ದಿವಸ ಈ ಒಂದು ಸಣ್ಣ ಕೆಲಸವನ್ನ ನಿಮ್ಮ ಮನೆಯಲ್ಲಿ ಮಾಡೋದ್ರಿಂದ ನಿಮ್ಮ ಸಕಲ ಕೆಲಸ ಕಾರ್ಯಗಳಲ್ಲೂ ಸಹ ವಿಜಯ ಪ್ರಾಪ್ತಿ ಆಗುತ್ತೆ. ಮನೆಯಲ್ಲಿ ಮನಸ್ಸಿನಲ್ಲಿ ಶಾಂತಿ, ಸುಖ, ನೆಮ್ಮದಿ, ಸೌಖ್ಯ ವೃದ್ಧಿಯಾಗತ್ತೆ. ಮತ್ತು ತುಂಬಾ ದಿವಸಗಳಿಂದ ನಿಮ್ಮ ಕೆಲಸ ಕಾರ್ಯಗಳು, ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿಲ್ಲ ಅಂತಂದ್ರೆ ಬಹಳ ಸಂಪನ್ನವಾಗುತ್ತೆ. ಏನು ವಿಜಯದಶಮಿ ದಿವಸ ಮಾಡಬೇಕಾದ ಈ ಸಣ್ಣ ಕೆಲಸ, ಈ ಸಣ್ಣ ಕೆಲಸದಿಂದ ನಿಮ್ಮ ಜೀವನದ ದುರ್ಗತಿಯನ್ನೇ ನಾಶ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ವಿಜಯದಶಮಿ ದೇವಿ 9 ಅವತಾರಗಳನ್ನ ಎತ್ತಿ ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡಿ ವಿಜಯೋತ್ಸವವನ್ನ ಆಚರಿಸಿದ್ದೇ ವಿಜಯದಶಮಿ. ಪ್ರಥಮಂ ಶೈಲಪುತ್ರಿ ದೇವಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಷಷ್ಠಂ ಕಾಳರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತ ಅನ್ನುವಂತಹ ಈ ಉಕ್ತಿಯ ಆಧಾರದಲ್ಲಿ ನಮಗೆ ಪ್ರಥಮದಲ್ಲಿ ಶೈಲಪುತ್ರಿಯಾಗಿ, ನವಮದಲ್ಲಿ ಸಿದ್ಧಿದಾತ್ರಿಯಾಗಿ, ನಮ್ಮೆಲ್ಲರಿಗೂ ಸಹ ಎಲ್ಲಾ ದೇವಿಯಾಗಿಯೂ ವರಗಳನ್ನ ಕರುಣಿಸಿದಂತಹ ಆಕೆ ಒಂದೊಂದು ದಿವಸ ಒಂದೊಂದು ಅವತಾರಗಳನ್ನ ಮಾಡಿ ಹಲವಾರು ಜನ, ಮಧು, ಕೇಠಬ, ಕೈಠಬ, ಮಹಿಷಾಸುರ, ರಕ್ತಬೀಜಾಸುರ, ಹೀಗೆ ಹಲವಾರು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಒಂದು ರೀತಿಯಾಗಿ ಲೋಕದಲ್ಲಿ ಶಾಂತಿಯನ್ನ ನೆಲೆಸೋದಕ್ಕೋಸ್ಕರ ಅಮ್ಮನವರು ಮಾಡಿದಂತಹ 9 ದಿವಸಗಳ ಹೋರಾಟವೇ ಈ ನವರಾತ್ರಿ. ಈ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ನವರಾತ್ರಿ ನಡೀತಾ ಇದೆ. ಆದ್ರೆ ವಿಜಯದಶಮಿ ಅನ್ನುವಂತಹದ್ದೇನಿದೆಯಲ್ಲ, ಅದು ಅತ್ಯಂತ ಪ್ರಶಸ್ತವಾದ ದಿವಸ. ನಿಮ್ಮ ಅನೇಕ ಕಷ್ಟಗಳನ್ನ, ನಷ್ಟಗಳನ್ನ ನಿಮ್ಮಿಂದ ದೂರ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನ ಕಂಡು ಹಿಡ್ಕೊಳ್ಳೋದಕ್ಕೆ, ನಿಮ್ಮ ಜೀವನದಲ್ಲಿ ಎಲ್ಲಾ ವಿಧದಲ್ಲೂ ಸಹ ನೋವುಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ ಅದನ್ನ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಏನ್ ಮಾಡ್ಬೇಕಪ್ಪ ವಿಜಯದಶಮಿ ದಿವಸ ಅಂತ ಹೇಳಿದ್ರೆ, ನೋಡಿ, ತುಂಬಾ ಸರಳವಾದದ್ದು, ನಿಮ್ಗೆ ಹೆಚ್ಚಿಗೆ ಖರ್ಚುಗಳು ಬೀಳದೆ ಇರುವಂತಹದ್ದು, ನೀವೇ ಮನೆಯಲ್ಲಿ ಮಾಡಿಕೊಳ್ಳಬಹುದಾಗಿರತಕ್ಕಂತಹದ್ದು. ಏನಪ್ಪಾ ಅಂತ ಹೇಳಿದ್ರೆ, ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಸಹ ದುರ್ಗಾ ಸಪ್ತಶ್ಲೋಕಗಳನ್ನ ಪಾರಾಯಣ ಮಾಡಬೇಕು. ನೋಡಿ, ಸಪ್ತಶತಿ ಅಲ್ಲ, ದುರ್ಗ ಸಪ್ತಾಶ್ಲೋಕ ಅಂತಾನೆ ಬರುತ್ತೆ. ಈ ದುರ್ಗ ಸಪ್ತಾಶ್ಲೋಕವನ್ನ ನೀವು 7 ಬಾರಿ ಬೆಳಗ್ಗೆ ಮಧ್ಯಾಹ್ನ ಸಂಧ್ಯಾಕಾಲ ನೀವು ಪಠಣೆ ಮಾಡಿದ್ರೆ ನಿಮಗೆ ದುರ್ಗಾ ಸಪ್ತಶತಿ ಸಂಪೂರ್ಣ ಪಾರಾಯಣ ಮಾಡಿದಷ್ಟೇ ಪುಣ್ಯದ ಫಲ ನಿಮಗೆ ಸಿಗತ್ತೆ. ಹಾಗಾಗಿ ದುರ್ಗಾ ಸಪ್ತ ಸ್ತೋತ್ರವನ್ನ ನೀವು ಪಠಣವನ್ನ ಮಾಡೋದ್ರಿಂದ ತುಂಬಾ ಅನುಕೂಲಗಳಾಗುತ್ತೆ. ಈ ವಿಜಯದಶಮಿ ದಿವಸ 3 ಬಾರಿ ಪಠಣ ಮಾಡಿ, 3 ಬಾರಿಯೂ 1 ಬಾರಿ 7 ಬಾರಿ 7 ಶ್ಲೋಕಗಳು ಬರುತ್ತವೆ. ಸಪ್ತ ಶ್ಲೋಕ ಅಂದ್ರೆ 7 ಶ್ಲೋಕಗಳು ಬರುತ್ತವೆ. ಆ 7 ಶ್ಲೋಕಗಳನ್ನು 7 ಬಾರಿ ಬೆಳಗ್ಗೆ, ಮಧ್ಯಾಹ್ನ 7 ಬಾರಿ, ಸಂಜೆ 7 ಬಾರಿ ಮಾಡಬೇಕು. ಮತ್ತೆ ಅಲ್ಲಿಂದ ಮುಂದಕ್ಕೆ ಪ್ರತಿನಿತ್ಯವೂ 1 ಬಾರಿ ಆದ್ರೂ 7 ಸಲ ಅದನ್ನ ಅಮ್ಮನವ್ರ ಮುಂದೆ ದೀಪವನ್ನ ಹಚ್ಚಿ ನೀವು ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಕಷ್ಟಗಳೇನಿದೆ ಅಂತ ಹೇಳ್ಕೊಂಡು ಆ ಒಂದು ದುರ್ಗಾ ಸಪ್ತಶ್ಲೋಕವನ್ನ ಪಠಣ ಮಾಡ್ತಾ ಬಂದ್ರೆ, ಸ್ತೋತ್ರವನ್ನ ಪಾರಾಯಣ ಮಾಡ್ತಾ ಬಂದ್ರೆ ಎಲ್ಲಾ ವಿಧದಲ್ಲೂ ಇರುವಂತಹ ದುರಿತಗಳನ್ನ ನಾಶ ಮಾಡಿ ದುರ್ಗಾದೇವಿಯು ನಿಮ್ಮ ಬದುಕಿನಲ್ಲಿ ದುರ್ಗೆಯಾಗಿ ಬಹಳ ಅನುಕೂಲಗಳನ್ನ ಕರುಣಿಸ್ತಾಳೆ. ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಉಂಟಾಗತ್ತೆ. ಅಮ್ಮನವರ ಕೃಪಾಶೀರ್ವಾದ ಆಗ್ಬೇಕು. ಮನೆಯಲ್ಲಿ ಕಷ್ಟ, ಸಾಲಗಳು ತೀರ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಿದೆ, ಜೀವನದಲ್ಲಿ ನೆಮ್ಮದಿ ಇಲ್ಲ, ಎಲ್ಲಾ ವಿಧದಲ್ಲೂ ಏನೇನೋ ಒಂದ್ ರೀತಿ ತೊಂದರೆ ತಾಪತ್ರಗಳೆಲ್ಲ ಆಗ್ತಾ ಇದೆ ಅಂತ ನೀವು ಯೋಚನೆ ಮಾಡ್ತಿದ್ದಿರಬಹುದು. ಆದ್ರೆ ನಿಮ್ಮೆಲ್ಲರಕ್ಕೂ ಸಹ ಇದೇ ವಿಜಯದಶಮಿ ಎಂದು ದುರ್ಗಾ ಸಪ್ತಶ್ಲೋಕಿಯನ್ನ ಅಥವಾ ದುರ್ಗಾ ಸಪ್ತಶ್ಲೋಕವನ್ನ ಪಠಣ ಪಾರಾಯಣ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಬದುಕಿನಲ್ಲಿ ಎಲ್ಲ ವಿಧದಲ್ಲೂ ಸಹ ಬೆಳಕು ಬರುತ್ತೆ. ಅಮ್ಮನವರು ನಿಮಗೆ ಶೈಲಪುತ್ರಿಯಾಗಿ, ಬ್ರಹ್ಮಚಾರಿಣಿಯಾಗಿ, ಚಂದ್ರಗಂಠೆಯಾಗಿ, ಕೂಷ್ಮಾಂಡಿನಿಯಾಗಿ, ಸ್ಕಂದಮಾತೆಯಾಗಿ, ಕಾತ್ಯಾಯಿನಿಯಾಗಿ, ಎಲ್ಲಾ ದೇವಿಯಾಗಿಯೂ ಸಹ ನಿಮಗೆ
ಅನುಗ್ರಹವನ್ನ ಮಾಡ್ತಾಳೆ. ಯಾವುದೇ ರೀತಿಯಲ್ಲೂ ಸಹ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅಮ್ಮನವ್ರ ಸಂಪೂರ್ಣ ಆಶೀರ್ವಾದ ಉಂಟಾಗುತ್ತೆ. ಎಲ್ಲವೂ ಸಹ ದೇವರ ಆಶೀರ್ವಾದ ಇದ್ದ ಹಾಗೇನೆ ನಿಮ್ಮ ಬದುಕಿನಲ್ಲಿ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾ ಈ ವಿಶೇಷವಾದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.